ಸುಮಲತಾ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಎಂಟ್ರಿ ಆಗ್ತಾ ಇದ್ದಂತೆ ರಾಕ್ಲೈನ್ ವೆಂಕಟೇಶ್ ಅವರನ್ನ ಸ್ವಾಗತ ಮಾಡಿದ್ರು. ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣಕ್ಕಿಳಿದಿದ್ದಾರೆ. ನನಗೆ ಬೆಂಬಲ ಅವಶ್ಯಕತೆ ಇದೆ ಅಂತ ಸುಮಲತಾ ಅವರ ಬೆಂಬಲವನ್ನ ಕೋರೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹಳೆಯ ಎಲ್ಲ ವಿಚಾರಗಳನ್ನ ಬದಿಗಿಟ್ಟು ಇದೀಗ ತಾನೇ ಸುಮಲತಾ ಅವರನ್ನ ಭೇಟಿ ಮಾಡಿರುವಂತಹ ದೃಶ್ಯ ಇದು. ಸಂಸದೆ ಸುಮಲತಾ ನಿವಾಸಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನ, ಭೇಟಿ, ಬೆಂಬಲವನ್ನ ಕೋರಿದ್ದಾರೆ. ಎಕ್ಸ್ಕ್ಲೂಸಿವ್ ಫೋಟೋ ನೋಡ್ತಾ ಇದ್ದೀವಿ. ಸುಮಲತಾ ಅವರನ್ನ ಭೇಟಿಯಾಗಿರುವಂತಹ ಫೋಟೋ ಇದು. ಎಲ್ಲ ಮುನಿಸನ್ನ ಮರೆತು ಕುಮಾರಸ್ವಾಮಿ ಅವರು ಸುಮಲತಾ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರುವಂತದ್ದು 2019ರಲ್ಲಿ ಕಾಂಗ್ರೆಸ್ ಜೊತೆ ಜೆಡಿಎಸ್ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಸುಮಲತಾ ಅವರ ಅಪೋಸಿಷನ್ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು. ಆ ಎಲ್ಲ ಮುನಿಸಿಗಳನ್ನ ಬದಿಗಿಟ್ಟು ಈಗ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಬೆಂಬಲವನ್ನ ಕೋರೋದಕ್ಕೆ ಅವರ ನಿವಾಸಕ್ಕೆ ಆಗಮಿಸಿರುವಂತಹ ಫೋಟೋ ಇದು. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಕಣಕ್ಕಿಳಿದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಮೈತ್ರಿಯ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಬಿಜೆಪಿಯ ಟಿಕೆಟ್ ಕೈ ತಪ್ಪಿತು. ಏಪ್ರಿಲ್ 3ಕ್ಕೆ ನನ್ನ ನಿರ್ಧಾರವನ್ನ ನಾನು ಮಂಡ್ಯದಲ್ಲೇ ಪ್ರಕಟ ಮಾಡ್ತೀನಿ ಅಂತ ನಿನ್ನೆ ಬೆಂಬಲಿಗರ ಸಭೆಯ ನಂತರದಲ್ಲಿ ಸುಮಲತಾ ಅವರು ಮಾತನಾಡಿದ್ರು. ಅದರ ಒಳಗೇನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಸುಮಲತಾ ಅವರನ್ನ ಭೇಟಿ ಮಾಡಿದ್ದಾರೆ. ಸುಮಲತಾ ಅವರ ನಡೆ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಏಪ್ರಿಲ್ 3ಕ್ಕೆ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಒಂದ್ ಕಡೆಯಾದ್ರೆ, ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಕೊಡೋದಕ್ಕೆ ಓಕೆ ಅಂತಾರ ಅಥವಾ ಬೇರೆ ಯಾವುದಾದ್ರೂ ನಿರ್ಧಾರವನ್ನ ಸುಮಲತಾ ಅವರು ಕೈಗೊಳ್ತಾರ? ಸಂಸದೆ ಸುಮಲತಾ ನಿವಾಸದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿದ್ದಾರೆ. ಸುರೇಶ್, ಏಪ್ರಿಲ್ 3ಕ್ಕೆ ಸುಮಲತಾ ಅವರು ನನ್ನ ನಿರ್ಧಾರ ಪ್ರಕಟ ಮಾಡ್ತೀನಿ, ಅದು ಕೂಡ ಮಂಡ್ಯದಲ್ಲೇ ಅಂತ ಹೇಳಿದ್ರು. ಅದರ ಒಳಗಡೆನೆ ಒಂದೇನಾದ್ರೂ ಮಾಡಿಬಿಡೋಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊನೆಯ ಕ್ಷಣದಲ್ಲಿ ಒಂದು ಸರ್ಕಸ್ಗೆ ಮುಂದಾದ್ರ ಅಂತ? ಅರುಣ್, ರಾಜಕಾರಣದಲ್ಲಿ ಪರಿಸ್ಥಿತಿಗಳು ಯಾವ ರೀತಿ ಬೇಕಾದರೂ ಬದಲಾಗಬಹುದು ಅನ್ನುವುದಕ್ಕೆ ಇದೊಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಏಪ್ರಿಲ್ 3ನೇ ತಾರೀಕು ನನ್ನ ರಾಜಕೀಯ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂಥ ಮಾತನ್ನ ಸುಮಲತಾ ಅವರು ಹೇಳಿರುವಂಥದ್ದು. ಅಂದ್ರೆ ನಮ್ಮ ಮುಂದಿನ ರಾಜಕೀಯ ನಡೆ ಏನು ಅನ್ನುವಂಥದ್ದನ್ನ ಇಲ್ಲಿಯ ತನಕ ಸುಮಲತಾ ಬಿಟ್ಕೊಟ್ಟಿರ್ಲಿಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಯಾರು ಕೂಡ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನುವಂಥ ಮಾತನ್ನ ನಾವೇನು ಕೇಳ್ತಾ ಇರ್ತೀವಿ, ಅಂಥದ್ದೊಂದು ಘಟನೆ, ಮತ್ತೊಂದು ಘಟನೆ ಇದು ಅಂತ ಹೇಳ್ಬೋದು. ರಾಜ್ಯ ರಾಜಕಾರಣದ ತೀವ್ರ ಕುತೂಹಲದ ಘಟನೆ ಕೂಡ ಇದು ಅಂತಾನೆ ನಾವು ಹೇಳ್ಬೋದು. 3ನೇ ತಾರೀಕು ನನ್ನ ನಿರ್ಧಾರವನ್ನ ತಿಳಿಸ್ತೀನಿ, ನನ್ನ ಬೆಂಬಲಿಗರ ಜೊತೆಯಲ್ಲಿ ಸಭೆ ಮಾಡ್ತೀನಿ, ಅದಾದ ನಂತರ ನನ್ನ ರಾಜಕೀಯ ನಡೆ ಏನು ಅನ್ನೋದನ್ನ ಹೇಳ್ತೀನಿ ಅನ್ನುವಂಥ ಮಾತನ್ನ ಸುಮಲತಾ ಇಲ್ಲಿಯ ತನಕ ಹೇಳ್ಕೊಂಡು ಬಂದಿದ್ದಾರೆ. ಮೊನ್ನೆ ಅಷ್ಟೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಸುಮಲತಾ ಅವರ ಭೇಟಿ ಮಾಡಿ ಮೈತ್ರಿಕೂಟದ ಅಭ್ಯರ್ಥಿಯಾದಂತಹ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಅನ್ನುವಂಥ ಒಂದು ಮನವಿಯನ್ನ ಮಾಡಿದರು. ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಖುದ್ದು ತಾವಾಗಿಯೇ ಸುಮಲತಾ ಅವರ ನಿವಾಸಕ್ಕೆ ಬಂದಿರುವಂಥದ್ದು. ಇದು ಬಹಳ ಕುತೂಹಲದ ವಿಚಾರ. ಕಳೆದ ಬಾರಿ ಮಂಡ್ಯ ಲೋಕಸಭಾ ಕಣ ರಣರೋಚಕವಾಗಿದ್ದಂಥದ್ದನ್ನ ಎಲ್ಲರೂ ಕೂಡ ಗಮನಿಸಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಘಟನೆ ಒಂದಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು ಸತ್ಯ. ಮೊನ್ನೆ ಅಷ್ಟೇ ಕೆ.ಸಿ. ನಾರಾಯಣಗೌಡರನ್ನ ಭೇಟಿಯಾಗಿ ಬೆಂಬಲವನ್ನ ಕೋರಿದಂಥ ಕುಮಾರಸ್ವಾಮಿ ಅವರು ಇವತ್ತು ಸುಮಲತಾ ಅವರ ನಿವಾಸಕ್ಕೆ ಬಂದಿದ್ದಾರೆ. ಸುಮಲತಾ ಅವರ ನಿವಾಸಕ್ಕೆ ಬರ್ತಿದ್ದ ಹಾಗೆ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತ ಕೋರಿದ್ದಾರೆ. ಸುಮಲತಾ ಅವರು ಕೂಡ ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ. ಈಗ ಮಾತಾಡ್ತಿದ್ದಾರೆ. ಅಂದ್ರೆ ಮುಂದಿನ ನಡೆ ಏನು ಅನ್ನುವಂಥದ್ದನ್ನ ಸುಮಲತಾ ಅವರು 3ನೇ ತಾರೀಕು ಬೆಂಬಲಿಗರ ಸಭೆ ಮಾಡಿ ಅಲ್ಲಿ ನಾನು ಹೇಳ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನ ಕುಮಾರಸ್ವಾಮಿ ಅವರು ಅವರಿಗೆ ವಿವರಿಸ್ತಾರೆ. ಮುಂದಿನ ಬಾರಿ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ನಿಂದ ಕೂಡ ಸುಮಲತಾ ಅವರಿಗೆ ಒಂದಷ್ಟು ಭರವಸೆಗಳು ಸಿಕ್ಕಿದೆ. ಈ ಬಾರಿ ಮೈತ್ರಿಕೂಟದ ಅಭ್ಯರ್ಥಿಯಾದಂತಹ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನವನ್ನ ದೊರಕಿಸ್ಕೊಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಬಿಜೆಪಿಯ ಹೈಕಮಾಂಡ್ ನೀಡಿದೆ. ಆ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಕೂಡ ಒಂದಷ್ಟು ಸಾಫ್ಟ್ ಆದಂತೆ ಕಾಣ್ತಿದ್ದಾರೆ. ಕಳೆದ ಕೆಲವಾರು ದಿನಗಳಿಂದ ಸುಮಲತಾ ಅವರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳು, ಅದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳು, ಇವೆರಡನ್ನೂ ನೋಡಿದ್ರೆ ಇಬ್ಬರ ನಡುವಿನ ಮುನಿಸು ಒಂದಷ್ಟು ಮರೆತು ಒಂದಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಭೇಟಿ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಈ ಭೇಟಿಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥ ವಿಚಾರವನ್ನ
ಖುದ್ದು ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ನೀಡಲಿದ್ದಾರೆ. ಅರುಣ್, ಓಕೆ, ಈಗ ಎಚ್ಚರಿಕೆ ಬೆಂಬಲಕ್ಕೆ ಓಕೆ ಅಂದ್ರೂ ಕೂಡ ಇದ್ರ ಜೊತೆಗೆ ಬೇರೆ ಯಾವ್ದಾದ್ರೂ ಡಿಮ್ಯಾಂಡ್ ಇಡುವಂತ ಸಾಧ್ಯತೆಗಳು ಇರಬಹುದಾ ಸುಮಲತಾ ಅವರಿಂದ ಅಂತ? ಅರುಣ್, ಆ ರೀತಿ ಈಗ ಸದ್ಯಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಸುಮಲತಾ ಅವರು ಅವತ್ತಿನಿಂದ ಇವತ್ತಿನ ತನಕ ಹೇಳ್ಕೊಂಡು ಬಂದಿರುವಂತದ್ದು ಒಂದೇ ಮಾತು, ನನ್ನ ರಾಜಕಾರಣ ಶುರುವಾಗಿದ್ದು ಮಂಡ್ಯದಿಂದ, ಮಂಡ್ಯಗಾಗಿ, ಮಂಡ್ಯಗೋಸ್ಕರ. ಹಾಗಾಗಿ ಮಂಡ್ಯವನ್ನ ಹೊರತುಪಡಿಸಿ ಬೇರೆ ಯಾವುದೇ ಕಡೆ ನನಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಬೇರೆ ಯಾವುದಾದ್ರೂ ಆಫರ್ ಇದೆಯಾ ಅನ್ನುವಂಥ ಮಾತಿಗೆ ಕೂಡ ಸುಮಲತಾ ಅವರು ಸ್ಪಷ್ಟವಾಗಿ ಇಲ್ಲಿಯ ತನಕ ಎಲ್ಲೂ ಕೂಡ ಉತ್ತರವನ್ನ ಹೇಳಲಿಲ್ಲ. ಹಾಗಾಗಿ ಅವರಿಗೆ ಬಿಜೆಪಿಯ ಹೈಕಮಾಂಡ್ ಯಾವ ರೀತಿಯ ಭರವಸೆಯನ್ನ ಕೊಟ್ಟಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಆಗುತ್ತೆ. ಒಂದು ರಾಜ್ಯಸಭೆಯಲ್ಲಿ ಸ್ಥಾನಮಾನ ದೊರಕಿಸಿಕೊಡುವಂತಹ ಬಗ್ಗೆ ಕೂಡ ಅವರಿಗೆ ಭರವಸೆ ಸಿಕ್ಕಿರಬಹುದು, ಆದರೆ ಈ ಕ್ಷಣಕ್ಕಂತೂ ಅಲ್ಲ. ಮುಂದೆ ರಾಜ್ಯಸಭೆಯಲ್ಲಿ ಅದಕ್ಕೊಂದು ಸ್ಥಾನ ಖಾಲಿ ಆಗಬೇಕು, ಆಗ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನು ದೊರಕಿಸಿ ಕೊಡಬಹುದು. ಅದನ್ನು ಹೊರತುಪಡಿಸಿ ಮಂಡ್ಯ ರಾಜಕಾರಣದ ಪ್ರಸ್ತುತ ಪರಿಸ್ಥಿತಿಗಳನ್ನು ಅವರಿಗೆ ವಿವರಿಸಲಾಗಿರುತ್ತೆ. ಅದರ ಜೊತೆಗೆ ಈ ಬಾರಿ ಮೈತ್ರಿಯ ಅನಿವಾರ್ಯತೆ ಏನಿದೆ, ಮತ್ತೆ ಕುಮಾರಸ್ವಾಮಿ ಅವರು ಅಲ್ಲಿ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಅವರನ್ನು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತ ಸ್ಥಾನಮಾನಗಳನ್ನು ದೊರಕಿಸ್ಕೊಡ್ತೀವಿ ಅನ್ನುವಂಥ ಮಾತನ್ನ ಬಿಜೆಪಿ ಹೈಕಮಾಂಡ್ ಸುಮಲತಾ ಅವರಿಗೆ ನೀಡಿರುತ್ತೆ. ಹಾಗಾಗಿಯೇ ಇಲ್ಲಿಯ ತನಕ ಸುಮಲತಾ ಅವರು ತಮ್ಮ ಮುಂದಿನ ರಾಜಕೀಯ ನಡೆ ಏನು ಅನ್ನೋದನ್ನ ತಿಳಿಸಿಲ್ಲ. ನಿನ್ನೆ ಅಷ್ಟೇ ಮಂಡ್ಯದಿಂದ ಒಂದಷ್ಟು ಜನ ಬೆಂಬಲಿಗರು ಕೂಡ ಬಂದಿದ್ರು, ನೀವು ಅಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನ ಕೂಡ ಮಾಡಿದ್ರು. ಆದರೂ ಕೂಡ ಸುಮಲತಾ ಅವರು ತಮ್ಮ ಮುಂದಿನ ನಿರ್ಧಾರ ಏನು ಅನ್ನುವಂಥದ್ದನ್ನ ತಿಳಿಸಿರಲಿಲ್ಲ. ಮಂಡ್ಯದಲ್ಲಿ ನನ್ನ ರಾಜಕಾರಣ ಶುರುವಾಗಿದೆ, ಮಂಡ್ಯದಲ್ಲಿ ನನ್ನ ಬೆಂಬಲಿಗರ ಜೊತೆಯಲ್ಲಿ ಸಭೆ ಮಾಡ್ತೀನಿ, ನನ್ನ ನಿರ್ಧಾರ ಏನಿದ್ರು ಮಂಡ್ಯದಲ್ಲೇ ಹೇಳ್ತೀನಿ ಅನ್ನುವಂಥ ಒಂದು ಮಾತನ್ನ ಅವರು ಹೇಳಿದ್ರು. 3ನೇ ತಾರೀಕು ಸುಮಲತಾ ಅವರು ಮಂಡ್ಯದಲ್ಲಿ ತಮ್ಮ ಬೆಂಬಲಿಗರ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆ ಆದ ಬಳಿಕ ತಮ್ಮ ಮುಂದಿನ ರಾಜಕೀಯ ನಡೆ ಏನು ಅನ್ನೋದನ್ನ ತಿಳಿಸ್ತಾರೆ. 4ನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕಡೆಯ ದಿನ. ಹಾಗಾಗಿ 3ನೇ ತಾರೀಕು ಸುಮಲತಾ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಮಂಡ್ಯ ರಾಜಕಾರಣದ ಮಟ್ಟಿಗಂತೂ ಬಹಳ ಪ್ರಮುಖವಾಗಿರುತ್ತೆ ಅಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಸುರೇಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.